ಉಂಟ ಕವಿಯ ಬಟ್ಟೆ ತಳಗಿ ಮುದುಕಿ ವೇಷವ ಅಮ್ಮ ದಾನ ಮಾಡಿ ಧರ್ಮ ಮಾಡಿ ಪುಣ್ಯ ಕಟ್ಟಿ ನೀನ್ಯಾರಿಲ್ಲಿಂದ ಬಂದೆ ನೀನ್ಯಾರೆಲ್ಲಿಂದ ಬಂದೆಯ ಪರಿಯದೆ ನೆನಲೋಗ ಅರುಹು ಏನಮ್ಮ ನಿನ್ನನ್ನು ಕಂಡಾಗ ಮಾತು ಬಂತು ನನಗೆ. ಏನಮ್ಮ ಎಂದು ವಯೋವೃದ್ಧಳು ನಿಲ್ಲುವುದಕ್ಕಾಗುವುದಿಲ್ಲ, ಕಡೆಗಡೆ ನಡುಗುತ್ತಾ ಇದ್ದಿ. ಏನಾದ್ರೂ ಕೊಡಿ ಭಿಕ್ಷೆ ಎಂಬ ಹಾಗೆ ಬೇಡುತ್ತಾ ಇದ್ದಿ. ನಾನು ಚಕ್ರದ ಪೂಜೆ ಮಾಡಬೇಕೆಂದು ಹೊರಟವ. ಅದಕ್ಕೆ ಮೊದಲು ಸ್ನಾನ ಮಾಡಬೇಕು. ನದಿಗೆ ಸ್ನಾನಕ್ಕೆಂದು ಹೊರಟಿದ್ದೇನೆ. ಹೊರಟ ದಾರಿಯಲ್ಲಿ ಸಿಕ್ಕಿದೆಯಲ್ಲ, ಬಂದಿಯಲ್ಲ ಈ ಕಡೆಗೆ. ನಿನ್ನನ್ನು ಕಂಡಾಗ ಹರಿಕರದ ಭಾವ ನನ್ನಲ್ಲಿ ಮೂಡ್ತಾ ಇದೆ. ನಿರ್ಗತಿಗಳ ಹಾಗೆ, ದಟ್ಟ ದರಿದ್ರಳ ಹಾಗೆ ತಿರುಗುತ್ತಾ ಇದೆಯಲ್ಲ. ಯಾರು ನೀನು? ನಿನ್ನ ಕಥೆ ಏನು? ಯಾಕೆ ಅವಸ್ಥೆ? ಸುರೇಂದ್ರ ಹಿಂದೆ ನಿನ್ನಯ ತಾಯ ಬಲಿಯಿಂದ ಬಂದಾಗದು ಎಸೆವ ಮೊಲೆಯ ಹಾಲದಿತ್ತು ಸಾಗಿದೆ ಎಸೆವ ಮೊಲೆಯ ಹಾಲದಿತ್ತು ಸಾಗಿದೆ ಹುಸಿಯಲ್ಲ ನಿನ್ನಾಣೆ ದಿಟವು ಮಗನೇ ಯಾರಿಗಾಸುರ? ನನ್ನ ಹೆಸರು ಗೊತ್ತು. ಹೌದಪ್ಪ. ಹಾಗಾದ್ರೆ ನನ್ನನ್ನು ಕೇಳಿದ್ದಿ ಅಂತ. ಯಾರ್ಯಾರು ಅಲ್ಲ ಮಗ, ನೀನು ನನ್ನ ಮಗ. ಹೌದು ಮಗ. ತಮಾಷೆ ಮಾಡ್ತಾ ಇದ್ಯೋ ಹೇಗೆ? ಮಗ ನೀನು ಸಾಕು ಮಗ. ನಾನು ಹಿರಿಯವಳು ವಯೋವೃದ್ಧೆಯಾದ ಕಾರಣ ಏನಮ್ಮ ಎಂದು ಕರೆದಿದ್ದೇನೆ. ಹಾಗಾಗಿ ನೀನು ನನಗೆ ಮಗ ಅಂತ ಹೇಳ್ತಾ ಇದ್ಯೋ ಹೇಗೆ? ಅಲ್ಲಮ್ಮ, ಅಲ್ಲ, ನೀನು ನನ್ನ ಮಗ. ನಾನು ನಿನ್ನ ಮಗ. ನೀನು ಸಾಕು ಮಗ. ಸಾಕು ಮಗ? ಹೌದು ಮಗ. ಹೇಗೆ? ನಾನು ಸಾಕು ತಾಯಿ. ಹೌದಾ? ಹೌದಪ್ಪ. ಏನೋ ವಿಚಾರ? ಕೆಲಸ ಮಾಡಿ ಬರುವ ಸಂದರ್ಭ ದಾರಿ ಬದಿಯಲ್ಲಿ ಎಳೆ ಮಗುವಾದ ನೀನು ಅಳುತ್ತಾ ಇದ್ದೆ. ನಿನ್ನ ತಾಯಿ ಹೆಣವಾಗಿ ಹೋಗಿದ್ಲು. ಹೌದೇ? ದಾರಿಯಲ್ಲಿ ಬರುವಾಗ ನಿನ್ನನ್ನು ಕಂಡು ಎತ್ತಿ ಇಕೋ ಮಗ, ಇದೇ ಮೊಲೆ ಹಾಲನ್ನು ಕೊಟ್ಟು ನಾನು ಸಲಹಿದವಳು ನಿನ್ನ ಸಾಕು ತಾಯಿ. ಹೌದಪ್ಪ. ದಾರಿಯ ಬದಿಯಲ್ಲಿ? ಸುಳ್ಳಲ್ಲಪ್ಪ. ಹಾಗಾಗಿ ನನಗೆ ದಾರಿ ಕಾಸುರ ಎಂಬ ಹೆಸರು. ನಾನೇ ಇಟ್ಟವಳು. ದಾರಿಯಲ್ಲಿ ಸಿಕ್ಕಿದ ಕಾರಣ? ಹೌದಪ್ಪ. ಹೌದೇ? ನನ್ನ ಸಾಕು ತಾಯಿ. ಹೌದಪ್ಪ. ಆಮೇಲೆ ಯಾಕೆ ನನ್ನನ್ನು ದೂರ ಮಾಡಿದೆ? ನಾನು ಕೆಲಸದಿಂದ ಬರುವಾಗ ನೀನು ಮನೆಯಲ್ಲಿ ಇಲ್ಲಪ್ಪ. ಎಲ್ಲಿ ಹೋದೆ ಅಂತ ಗೊತ್ತಾಗದೆ ಹುಡುಕುತ್ತಾ ಇದ್ದೆ. ಹೌದಾ? ಪ್ರಾಯದ ಕಾಲ, ಕೂಲಿ ದುಡಿಯುವುದಕ್ಕೆ ಕೂಡುದಿಲ್ಲ, ನಡೆಯಲಿಕ್ಕೆ ಆಗುದಿಲ್ಲ, ಆದರಿಸುವವರು ಯಾರಿಲ್ಲಪ್ಪ. ಅನ್ನ ಕೊಡ್ಬೇಕು, ನೀನು ಇದ್ದಿ ಅಂತ ಸುದ್ದಿ ಸಿಕ್ತಪ್ಪ. ನಿನ್ನನ್ನು ಸಾಯು ಮೊದಲು ನೋಡಿ ಸಂತೋಷ ಪಡ್ತೇನೆ ಅಂತ ಓಡೋಡಿ ಬಂದಿದ್ದೆ. ಯಾರು ಸಾಯು ಮೊದಲು? ನಾನು. ಹಾಗೆ ಹಾಗೆ ಮಗ ದಿನ ಆಯ್ತಪ್ಪ. ನಿನ್ನ ಮಾತು ಕೇಳುತ್ತಾ ಇದ್ದಾಗ ನನಗೂ ಯಾವುದೋ ಒಂದು ಭಕ್ತಿ ಭಾವ ಮೂಡುತ್ತಾ ಇದೆ. ಹೌದು ಹೌದು ಅಂತ ನನ್ನ ಅಂತರಂಗ ಹೇಳುತ್ತಾ ಇದೆ. ಹೌದೇ? ನನ್ನ ಸಾಕು ತಾಯಿ. ಹೌದೇ? ಸಹಜವೇ ಈ ಮಾತು. ಸಾಕು ಮಗ. ವಂದನೆಗಳಮ್ಮ. ಒಳ್ಳೆದಾಗಲಪ್ಪ. ಆ ವೇಳೆಯಲ್ಲಿ ಏನಾಗುತ್ತಿತ್ತೋ ಏನು ನನ್ನ ಬದುಕು. ಅಂತಹ ಸ್ಥಿತಿಯಲ್ಲಿ ಬಂದು ನನ್ನನ್ನು ಎತ್ತಿ ಸಾಕಿ ಆಡಿಸಿದ್ಯಾ ಅಂತ ಆದರೆ ನನ್ನ ಅರಮನೆಯಲ್ಲಿ ನೀನು ಸುಖವಾಗಿರಬೇಕು. ಹೀಗೆಲ್ಲ ದಾರಿ ಬದಿಯಲ್ಲಿ ಭಿಕ್ಷೆ ಬೇಡಬಾರದು. ಆದ್ರಿಂದ ನಿನ್ನನ್ನು ಅರಮನೆಗೆ ಕರೆದುಕೊಂಡು ಹೋಗೋಣವೇ? ನಾನು ನದಿಗೆ ಸ್ನಾನಕ್ಕೆ ಹೊರಟಿದ್ದೇನೆ. ತ್ರಿಕಾಲದಲ್ಲಿಯೂ ಚಕ್ರದ ಪೂಜೆ ಆಗಬೇಕು. ಆ ಕಾರಣಕ್ಕೋಸ್ಕರವಾಗಿ ಸ್ನಾನಕ್ಕೆ ಹೊರಟು ಪೂಜೆ ಮಾಡಬೇಕು. ನಾನು ತಡ ಆಗ್ತದೆ. ಆದ್ರಿಂದ ನಾನೀಗ ಬರುವುದಿಲ್ಲ. ಈಗ ಓಲಿ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಅರಮನೆ. ಅಲ್ಲಿ ನನ್ನ ಮಡದಿದ್ದಾಳೆ ರಂಭಾಮಣಿ ಎನ್ನುವಳು. ಮದುವೆ ಆಗಿದೆ? ಹೌದು. ಆಗ್ಲಿ. ಅವಳ ಹೆಸರು ರಂಭಾಮಣಿ ಎಂದು. ಅವಳಲ್ಲಿ ಇದ್ದಾಳೆ. ಹೋಗಿ ಹೇಳು, ಬೇಕಾದನ್ನ ಕೇಳು, ಅವಳು ಕೊಡ್ತಾಳೆ. ಪಡೆದುಕೊಂಡು ಅಲ್ಲಿ ಸುಖವಾಗಿರು. ಮಗ, ನಿನಗೆ ನನ್ನ ಪರಿಚಯ ಸಿಗ್ಲಿಲ್ಲ. ನಿನ್ನ ಹೆಂಡತಿ ಅವಳಿಗೆ ಏನು ಗೊತ್ತು ಯಾರು ಏನು ಅಂತ? ಹಾಗಾದ್ರೆ ಒಂದು ಕೆಲಸ ಮಾಡು,
ಇಲ್ಲದೆ ಒಂದು ವೇಳೆ ಅವಳು ಕೊಡುವುದಿಲ್ಲ ಎಂದರೆ 3 ದಿನ ಆಯ್ತು. ಅಲ್ಲಿಂದಲೇ ಕೂಗಿ ಹೇಳು, ಹಾ. ನಾನು ಇಲ್ಲಿಂದಲೇ ಅವಳಿಗೆ ಆಜ್ಞೆ ಮಾಡ್ತೇನೆ. ಆಗ್ಲಪ್ಪ. ಹೋಗಿ ಬಾ. ಒಂದು ವೇಳೆ ಹಸುವಿಗೆ ಅನ್ನ ಕೊಡುವುದಿಲ್ಲ ಅಂತ ಹೇಳಿದ್ರೆ ಹಾ. ಅನ್ನ ಕೊಡುವುದಿಲ್ಲ ಅಂತ ಹೇಳ್ತೇನೆ. ಆದೀತು. ಹೋಗಿ ಬಾ, ಹೋಗಿ ಬಾ. ಮಗ ನೀನು ತಪ್ಪಿ ಬೀಳ್ತೀಯಾ ಹೇಳಿ. ಏನು? ಅನ್ನ ಕೊಡುದಿಲ್ಲ ಅಂತ ಹೇಳಿ ಜೋರಾಗಿ ಹೇಳಿದ್ರಿ, ಕಿವಿಯಿಂದ ಕಿವಿಗೆ ಪಸರಿಸಿದ್ರಿ, ಹಾ. ನಿನಗೆ ಅಪವಾದ ಬರುದಿಲ್ವಪ್ಪ? ಹಾಗಾಗಿ ಹಾಗೆ ಹೇಳುವುದು ಬೇಡ. ಅನ್ನ ಬೇಡ, ಬೇಡ, ಅನ್ನದ ಸುದ್ದಿಯೇ ಬೇಡ. ನನಗೆ ಅನ್ನ ಬೇಡ. ಅಲ್ಲ, ಕೇಳಿದ್ದು ಕೊಡುವುದಿಲ್ಲ ಅಂತ ಹೇಳು, ಆಗ್ಲಪ್ಪ. ನಾನು ಅವಳಿಗೆ ಆಜ್ಞೆ ಮಾಡ್ತೇನೆ. ಆಗ್ಲಿ. ಆದೀತು. ಆಗ್ಲಿ. ಹೋಗಮ್ಮ, ಹೋಗು. ಆಗ್ಲಿ. ಹಾಗಾದ್ರೆ ವೇಷ ಬಾರಿ ಒಳ್ಳೇದಾಯ್ತು. ಆದ್ರೆ ಕೇಳಿದ್ದನ್ನು ಕೊಡುದಿಲ್ಲ ಅಂತ ಹೇಳು ಅಂತ ಹೇಳಿ ಆಯ್ತು. ಜಲದುರ್ಗಿಯಲ್ಲಿ ಒಬ್ಬಳಾಕೆ ನಾನು ಈ ರೂಪದಲ್ಲಿ ಬಂದಿದ್ದೇನೆ. ಆದ್ರೆ ಅವರು ಹೆಂಡತಿ ಹತ್ರ ಹೋಗುವಾಗ ಚಕ್ರ ಕೇಳಬೇಕಲ್ಲ, ಈ ರೂಪ ಅಲ್ಲ ಇನ್ನೊಂದು ರೂಪ ನೋಡಿಕೊಳ್ಳಿ. ಬಂದು ರಾಜ ಭವನ ಪಕ್ಕು ಸುಂದರಾಂಗಿ ರಂಭಾಮಣಿಯ ಕರುಣದವನು ಕೇಳದು ತೋಜತಿ. ಬಂದು ರಾಜ ಭವನ ಪಕ್ಕು ಸುಂದರಾಂಗಿ ರಂಭಾಮಣಿಯ ನೀವು ಆಶ್ಚರ್ಯ ಪಡಬೇಕಾದುದಿಲ್ಲ, ಕಣ್ಣು ಬಿಟ್ಟು ನೋಡಬೇಕಾದದ್ದಿಲ್ಲ. ಅವಳೇ ನಾನು. ಸ್ವಲ್ಪ ಹೊತ್ತಿನ ಮೊದಲು ವೃದ್ಧೆಯಾಗಿ ಬಂದಿದ್ದೆ ಅಲ್ವೇ? ಈಗ ಈ ಹೊತ್ತಿಗೆ ಸುಂದರ ರೂಪವನ್ನು ಧರಿಸಿಕೊಂಡಿದ್ದೇನೆ. ಎಳೆಯ ಪ್ರಾಯದ ತರುಣಿಯಾಗಿದ್ದೇನೆ. ಯಾಕಾಗಿ? ಮಹಾರಾಣಿಯ ಬಳಿಗೆ ಹೋಗಬೇಕು ತಾನೆ. ಬಂದುದಂತದ್ದೇ ರಾಜಭವನದ ಕಡೆಗಾಗಿ. ಹೆಣ್ಣು ಮಕ್ಕಳ ಮಹಾರಾಣಿಯ ಅಂತಃಪುರಕ್ಕೆ ಹೋಗೋದಕ್ಕೆ ಹೆಣ್ಣು ಮಕ್ಕಳಿಗೆ ಅಪ್ಪಣೆ ಬೇಕಾ? ಅವಶ್ಯಕತೆ ಇಲ್ಲ. ಯಾರು ನನ್ನನ್ನು ತಡೆಯಲಾರರು. ನೇರವಾಗಿ ರಂಭಾಮಣಿ ಇದ್ದರೆ ತೆರಳುತ್ತೇನಂತೆ. ವಂದಿಸಿಕೊಂಡಿದ್ದೇನೆ ತಾಯಿ. ಯಾರಮ್ಮ ನೀರೇ ನೀನು ಅತ್ತರೆಯವನ ನಾರಿಯೇನೆಂಬುದನ್ನು ಯಾರೋ ಯಾರಮ್ಮ ನೀರು ನೀನು ಅಪ್ಸರೆಯರ ನಾರಿಯನೆಂಬುದನ್ನು, ಅಪ್ಸರೆಯರ ನಾರಿ ಎಂಬುದನ್ನು ಆ ಆ ಯಾರು ನಿನ್ನನ್ನು ಪೆತ್ತ ಆರತಿಯುವನು, ಆರು ನಿನ್ನನು ಪೆತ್ತರಿಯಾರ ತಂದೆಯು ಪದ ಕಾರಣ ಅರುಗೆ ನೋಡು, ಅರುಗುಗೆ ನೋಡು. ಯವರ ನಾರಿಯೋ ಬೇಡು. ವಂದಿಸಿಕೊಂಡೆ ತಾಯಿ. ಏನಮ್ಮ? ಏನು ಆಶ್ಚರ್ಯವಾಯಿತು. ಯಾಕೆ? ನನ್ನ ಕಣ್ಣುಗಳನ್ನೇ ನಂಬುವುದಕ್ಕೆ ಸಾಧ್ಯವಿಲ್ಲವಾಯಿತು. ಅದೇನು? ಕಾರಣವಿಷ್ಟೇ. ಯಾವುದು? ನನ್ನಷ್ಟಕ್ಕೆ ನಾನು ಆಲೋಚನಿಸುತ್ತಾ ಸುಮ್ಮನೆ ಕುಳಿತಿದ್ದೆ. ಒಮ್ಮೆ ಬಂದಿಯಲ್ಲ ನೀನು, ಹಾ, ಮಿಂಚು ಮಿಂಚು ಸುಳಿದ ಹಾಗಾಯಿತು. ಹೌದಾ? ನಿನ್ನನ್ನು ಕಂಡಾಗ ಆಶ್ಚರ್ಯವಾಗುವುದಕ್ಕೆ ಕಾರಣವಿದೆ. ಏನದು? ನಿನ್ನನ್ನು ಇಷ್ಟವರೆಗೆ ನಾನು ಕಂಡವಳಲ್ಲ, ಹಾ, ಅಪರಿಚಿತಳು ನೀನು. ಹಾ, ಹಾ. ಮಾತ್ರವಲ್ಲ, ಹಾ? ನಿನ್ನನ್ನು ನೋಡುವಾಗ ಹ್ಮ್. ಇಷ್ಟವರೆಗೆ ಇಂತಹ ರೂಪಾತಿಶಯದಿರುವಂತಹ ಹೆಣ್ಮಕ್ಕಳನ್ನು ನಾನು ನೋಡ್ಲಿಲ್ಲ. ಹೌದಾ? ನಿನ್ನನ್ನು ಕಂಡಾಗ ನನಗೆ ಅನಿಸುವುದು ಹೀಗೆ, ಹೇಗೆ? ನೀನು ಎಲ್ಲಿಯಾದರೂ ದೇವಲೋಕದಿಂದಲೇ ಇಳಿದು ಬಂದಿಯೋ? ಅಯ್ಯೋ ದೇವರು, ಇಲ್ವೇ ಇಲ್ಲ. ಅಪ್ಸರಾಂಗನೆಯರನ್ನು ನಾಚಿಸುವಂತಹ ರೂಪಾತಿಶಯದಿಂದ ಕಾಣಿಸ್ತಾ ಇದ್ದೀಯ ನೀನು. ಅಪ್ಸರೆ ಕನ್ನಿಕೆ ನಾನಲ್ಲ.
ಹಾಗಾದ್ರೆ ನೀನು ಯಾರು? ನಿನ್ನನ್ನು ಹಡೆದವರು ಯಾರು? ನಿನ್ನನ್ನು ಪಡೆದವರು ಯಾರು? ನಿನಗೆ ಮದುವೆ ಆಗಿದ್ರೆ ನಿನ್ನ ಗಂಡ ಯಾರು? ಯಾವ ಊರಿನವಳು? ಯಾಕಾಗಿ ಇಲ್ಲಿಗೆ ಬಂದಿದ್ದೀಯಾ? ನನ್ನನ್ನು ಕಾಣುವಂತಹ ಉದ್ದೇಶದಿಂದಲೇ ಬಂದಿದ್ದೀಯಾ ಅಥವಾ ಬೇರೆ ಎಲ್ಲಿಗಾದ್ರೂ ಹೋಗುವಳು ಇಲ್ಲಿಗೆ ಬಂದದ್ದೇ? ನೀವು ನನ್ನಲ್ಲಿ ವಿನೋದ ಮಾಡುವುದಾ ತಾಯಿ? ವಿನೋದ ಸರಸವಾಡುವುದಾ? ಯಾಕೆ? ಈಗ ನನ್ನ ಪರಿಚಯ ಆಗ್ಲಿಲ್ಲ ನಿಮಗೆ? ಇಲ್ಲ, ಸತ್ಯವಾಗಲು ಖಂಡಿತವಾಗಿಯೂ. ಅಮ್ಮ ಜಾಣೆ ನೀನು ಅಮ್ಮಮ್ಮ 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 ಜಾಣೆ ನೀನು ನಿಮ್ಮಯ ತಂಗಿ ಸುಮನಾಂಗಿ ದಾಸಿ ನಾನು ಯಾರು? ನಿಮ್ಮಯ ತಂಗಿ ಸುಮನಾಂಗಿ ದಾಸಿ ನಾನು ನಿಮ್ಮ ರಮಣ ನಿನ್ನ ಕಳುಹಲಿಲ್ಲಿಗೆ ಬಂದು ಯಾರು? ನಿಮ್ಮ ರಮಣ ನಿನ್ನ ಕಳುಹಲಿಲ್ಲಿಗೆ ಬಂದೆಯೋ ಅಮ್ಮ ಭಾಗೀರಥಿಯೋ ಅಮ್ಮ ಭಾಗೀರಥಿಯೋ ನಿಮ್ಮ ರಮಣ ನಿನ್ನಗಳು ಹಾಲಿಲ್ಲಿ ಬಂದೆ ಅಮ್ಮ ಭಾಗೀರಥಿಯೋ ಅಮ್ಮಮ್ಮ ಯಾಕಾಶ್ಚರ್ಯ? ಬಹು ಜಾಣೆ ನೀವಿದ್ದೀರಿ. ಜಾಣೆಯ? ಹೌದು. ಹೀಗೆ ಹೇಳುವಲ್ಲಿ ಏನನ್ನೋ ನೀನು ಆಲೋಚಿಸುತ್ತಾ ಹೇಳುತ್ತಿದ್ದೆ ಎಂಬುದರಲ್ಲಿ ನಿಸ್ಸಂದೇಹ. ಆಲೋಚನೆ ಎಲ್ಲ ತಾಯಿ. ಮತ್ತೆ ನಾನು ಎಷ್ಟಾದ್ರೂ ಬಡವಳು, ನೀವು ಮಹಾರಾಣಿ ಇದ್ದೀರಿ. ಬಹುಶಃ ನನ್ನ ಪರಿಚಯ ಇದೆ ಎನ್ನುವ ಹಾಗೆ ಮೊದಲೇ ಸಲುಗೆಂದು ವ್ಯವಹರಿಸಿದ್ರೆ ನಿಮ್ಮ ಸ್ಥಾನಮಾನಕ್ಕೆ ಎಲ್ಲಿಯಾದ್ರೂ ತೊಡಕಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಬಹುಶಃ ಇದು ನಟನೆ ಮಾಡ್ತಾ ಇರಬೇಕು ನೀವು. ಖಂಡಿತ ಅಂತಹ ಜಾಯಮಾನದವಳೇ ನಾನಲ್ಲ. ಅಜಾಣತನ ಅಲ್ವಾ? 10 ವರ್ಷ ಮೊದಲು ನೋಡಿದ್ರು ಪರಿಚಯ ಮರೆಯುವುದಿಲ್ಲ, ವ್ಯಕ್ತಿಗಳನ್ನು ಮರೆಯುವವಳು ನಾನಲ್ಲ. ಸತ್ಯ ನಿಮ್ಮ ನನ್ನ ಪರಿಚಯ ಇಲ್ಲ, ನಿನ್ನನ್ನು ನೋಡ್ಲೇ ಇಲ್ಲ ನಾನು. ನೋಡಿದ್ದೀರಿ ನೀವು? ನಾನು ನೆನಪಿಸಿಕೊಡುತ್ತೇನೆ. ಯಾಕಂದ್ರೆ ಜೀವನದಲ್ಲಿ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವುದಕ್ಕೆ ಆಗುದಿಲ್ಲಮ್ಮ. ಮರವು ಎಂಬುದು ಕೆಲವೊಮ್ಮೆ ಶಾಪವಾಗಿ ಪರಿಣಮಿಸುತ್ತದೆ. ಹಾಗಿದ್ರೂ ಇರಬಹುದು. ಹಾಗಿದ್ರೆ ನಾನು ಮಾತ್ರ ನಿಮ್ಮ ಮರೆವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನೆನಪಿನವಳು, ಅಷ್ಟು ಹತ್ತಿರದವಳು ನೀನು ಯಾರಪ್ಪ? ನಿಮಗೊಬ್ಬಳು ತಂಗಿ ಇದ್ದಾಳೆ. ಹೌದು. ಅವಳ ಹೆಸರು ಸುಮನಾಂಗಿ. ನನ್ನ ತಂಗಿ? ಹೌದು. ಸುಮನಾಂಗಿ? ಹೀಗ? ಅಯ್ಯೋ, ನಾನು ಅವಳಲ್ಲ. ಮತ್ತೆ ಸುಮನಾಂಗಿಯ ಸೀಮಂತಕ್ಕೋಸ್ಕರವಾಗಿ ನೀವು ಅವರ ಮನೆಗೆ ಬಂದದ್ದಿಲ್ವೇ? ಕೆಲವು ವರ್ಷ ಆಯ್ತು. ಹೌದು. ಆ ಹೊತ್ತು ನೀವು ಆ ಅರಮನೆಗೆ ಬಂದಾಗ ನಿಮ್ಮನ್ನು ಉಪಚರಿಸಿದ್ದು, ನಿಮ್ಮ ಸೇವೆ ಮಾಡಿದ್ದು ಅವಳು ಯಾರು? ಅದೇ ಅವಳು. ಯಾರವಳು? ಅವಳು ಸಖಿ. ಅವಳೇ ನಾನು ಅಂತ ತಿಳ್ಕೊಳ್ಳಿ. ಅವಳೇ ನಾನು ಅಂತ ತಿಳ್ಕೊಳ್ಳಿ ಅಂದ್ರೆ ಈಗ ನಿಮ್ಗೆ ನೆನಪಾಗುದಿಲ್ವಲ್ಲ? ಆ ಸಖಿ ನಾನೆಂತ ನೀವು ತಿಳ್ಕೊಳ್ಳಿ ಅಂತ ಹೇಳಿದ್ದು. ಅಂದ್ರೆ ಅಲ್ಲಿ ಸೇವೆ ಮಾಡಿದವಳು ನಾನೇ. ನಿಮಗೆ ಕೇಶಾಲಂಕಾರ ಮಾಡಿದ್ದು, ನಿಮಗೆ ಸೀರೆ ಉಡಿಸಿದ್ದು, ನಿಮಗೆ ಆಭರಣ ತೊಡಿಸಿದ್ದು ನಾ ಭಾಗೀರಥಿ ಅಮ್ಮ. ನೀನು ಭಾಗೀರಥಿ? ನಿಮ್ಮ ತಂಗಿಯ ದಾಸಿ ನಾನು. ನೀರೇ ಕೆಳದಿಗಿತ್ತಾಗ ಬಂದಿಗ ನಿನ್ನ ಕಾರ್ಯವನರುಗೋ ಮತ್ತ ಮೀರಿದ ಸೊಬಗಿನ ನೀರ ನಿನ್ನನು ಕಂಡು ಭೂರಿ ದೋಷವ ತಾಳಿದೆ ನೀರೇ
ಎಂತಹ ತಪ್ಪು ಮಾಡಿಬಿಟ್ಟೆ. ಏನಮ್ಮ? ಅಲ್ಲ, ನೀನು ಹೇಳದೇ ಇದ್ರೆ ಎಂತಹ ಅಪರಾಧವಾಗ್ತಿತ್ತು. ಮತ್ತೆ ನನಗೆ ನೆನಪಿಗೆ ಬರಲಿಲ್ಲ. ಈಗ ನೆನಪಿಗೆ ಬಂತ? ಹಾ, ನೀನೆಲ್ಲ ಬಿಡಿಸಿ ಬಿಡಿಸಿ ಹೇಳಿದಾಗ ಹೌದು ಹೌದು ಆ ಹೊತ್ತು ನಿಮ್ಮ ಜೊತೆಲಿದ್ದ ಸಮನಾಂಗಿಯ ದಾಸಿ ಹೌದು. ಭಾಗೀರಥಿ, ನೀನು ಸ್ವಲ್ಪ ಬದಲಾವಣೆ ಆಗಿದ್ದೀಯಾ ಅಂತ. ಕಾಲವೇ ಬದಲಾಗುತ್ತದೆ, ಮನುಷ್ಯರು ಬದಲಾಗದೇ ಆ ಹೊತ್ತು ನೋಡುವಾಗ ನೀನು ಈ ರೀತಿಯಲ್ಲಿ ಈ ಸ್ಥಿತಿಯಲ್ಲಿ ಇರ್ಲಿಲ್ಲ. ತುಂಬಾ ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಹೌದಾ? ಬದಲಾವಣೆ ಹೇಗೆ? ಹೇಗೆ? ಅಂದಿಗಿಂತಲೂ ಬಹಳ ಚಂದ ಕಾಣ್ತಾ ಇದ್ದೀನಿ. ಹಾಗ ಒಳ್ಳೇದಾಯ್ತಮ್ಮ. ಸಖಿಯ ಅಂದ್ರೆ ಏನಂತೆ, ಏನು? ಮನಸ್ಥಿತಿಯನ್ನು ಅರ್ಥವಿಸಿಕೊಂಡು ವ್ಯವಹರಿಸುವಳು ಅಲ್ವೇ? ಹೌದು. ಹಾಗಾಗಿ ಅಂದು ನನಗೆ ಯಾವ ಬೇಸರವಾಗದಂತೆ ವ್ಯವಹರಿಸಿದವಳು ನೀನು. ನಿನ್ನನ್ನು ಮರೆಯುವುದಕ್ಕೆ ಸಾಧ್ಯ ಉಂಟೆ? ಆಮೇಲೆ ನೀವು ಅಲ್ಲಿಗೆ ಬರ್ಲಿಲ್ಲ, ನನ್ನನ್ನು ನೋಡ್ಲಿಲ್ಲ. ತಂಗಿ ಹೆತ್ತದ್ದು ಗಂಡ ಹೆಣ್ಣ? ಅವರು ಎರಡನ್ನು ಹೆತ್ತಿದ್ದಾರೆ. ಹೌದಾ? ಅವಳಿ ಮಕ್ಕಳಂತೆ. ಅಯ್ಯೋ ದೇವ್ರು, ಎಂತ ಹೋಗ್ಲೇ ಇಲ್ಲ ನಾನು. ಹೌದು. ಇನ್ನಾದ್ರೂ ಹೋಗ್ಬೇಕು. ಅದು ಬಂದು ಹೋಗದಿದ್ರೆ ಬಂಧುತ್ವ ಕೆಡುತ್ತದೆ, ಬಳಸದೇ ಇದ್ರೆ ಬಾವಿ ನೀರು ಕೆಡುತ್ತದೆ. ನೀವು ಹಾಗೆ ಮಾಡಿ ಬಿಟ್ರಲ್ಲ ತಾಯಿ. ನಿನ್ನ ಅನುಭವದ ಮುಂದೆ ನಾವೇನು ಅಲ್ಲ. ಹಾಗೆ. ಒಳ್ಳೇದಾಯ್ತು, ನೀನು ಬಂದಿಲ್ಲ. ಹೌದು. ಬಂದದ್ದು ಬಹಳ ಸಂತೋಷ. ಹೇಗೂ ಬಂದಿದ್ದೀಯ. ನನ್ನನ್ನು ಕಾಣುವುದಕ್ಕಾಗಿ ಬಂದವಳೆ ನೀನು. ಹೌದು. 1 ತಿಂಗಳು ಅಲ್ಲ, 2 ತಿಂಗಳು ಅಲ್ಲ, 9 ತಿಂಗಳು 10 ಅಲ್ಲ. ವರ್ಷವಿದೆ. ಅಲ್ಲಲ್ಲ, ಇಲ್ಲಿ ನಮ್ಮಲ್ಲಿ ಇಲ್ಲಿ ಇರುವುದಕ್ಕಿಂತಲೂ ಈ ಬಾರಿ ಎಲ್ಲಿ ಹೋಗಬಾರ್ದು ನನ್ನಲ್ಲಿ. ಅಯ್ಯೋ, ನಾನು ಕಾರ್ಯಾರ್ಥಿಯಾಗಿ ಬಂದದ್ದು. ಕಾರ್ಯಾರ್ಥಿಯಾಗಿ ಹಿಡಿದ ಕೆಲಸವನ್ನು ಮಾಡಿ ಪೂರೈಸದೆ ವಿಶ್ರಾಂತಿಯನ್ನು ಪಡೆಯುವುದು ನಮ್ಮಂತ ಸಖಿಯರಿಗೆ ಭೂಷಣ ಅಲ್ವಲ್ಲ? ಕಾರ್ಯನಿಮಿತ್ತವಾಗಿ ಬಂದವಳೆ. ಹೌದು. ಏನು? ನಾ ದಾರಿಯಲ್ಲಿ ಬರ್ತಾ ಇದ್ದೆ, ಬರುವಾಗ ಮಹಾರಾಜರು ಕಾಣ ಸಿಕ್ಕಿದ್ರು. ಮಹಾರಾಜರು? ಹೌದು. ಅಂದ್ರೆ ನನ್ನ ಗಂಡ? ಹೌದು. ನಿನಗೆ? ಹೌದು. ಅವರಿಗೆ ಪರಿಚಯ ಸಿಕ್ಕಿತ ನಿನ್ನದು? ನೋಡಿ, ನಿಮಗೆ ಪರಿಚಯ ಆಗಿಲ್ಲ, ಅವರಿಗೆ ನನ್ನ ಪರಿಚಯ ಆಯ್ತು. ನೋಡಿದ್ರ? ಅವರು ದೂರದಲ್ಲಿ ನನ್ನ ನೋಡಿ ಹಾಗೆ ಕರ್ತದ್ದು ನಿಮ್ಮ ಗಂಡ. ಹೌದು. ಏನೇ ಅದು ಕಣ್ಸನ್ನೆ? ಸತ್ಯ ಹೌದಮ್ಮ, ನನ್ನವರು. ನಾನು ಎಣಿಸಿದ್ದು ನನಗಲ್ಲ, ಬೇರೆ ಯಾರಿಗೊತ್ತು. ನಾನು ಹಿಂದೆ ಮುಂದೆ ಎಲ್ಲ ನೋಡಿದ್ದು. ಅಲ್ಲ, ಅವರಿಗೆ ಅಂತ ದುರಭ್ಯಾಸ ಇಲ್ಲ. ಅಲ್ಲ, ದುರಭ್ಯಾಸ ಹೇಳಿದ್ದಲ್ಲ ನಾನು. ಅಲ್ಲಲ್ಲ, ಕರ್ದದ್ದಿರಬಹುದು. ಕಣ್ಸನೆ ಮಾಡುವವರು ಅಲ್ಲ ಅವರು. ಕಣ್ಸನ್ನೇ ಮಾಡಿದ್ದು ಕಣ್ಣಿನಿಂದಲೇ. ಹೌದು. ಹೇಗೆ? ಇಲ್ಲಿಗೆ ಬಾ ಅಂತ ಕರೆದದ್ದು. ಓ, ಅಪಾರ್ಥ ಕಲ್ಪಿಸಬಾರ್ದಾಗ. ನಾನು ನನಗಲ್ಲದ ಸುಮ್ಮನಿದ್ದೆ. ಏ ಭಾಗೀರಥಿ, ಅಯ್ಯೋ ದೇವ್ರೆ, ನನ್ನ ಹೆಸರು ಹಿಡಿದಕ್ಕೆ ಹೋಗಿದ್ರು. ನೋಡಿ, ನಿಮಗೆ ಪರಿಚಯ ಆಗ್ಲಾ, ಅವರಾದ್ರೂ ನೆನಪಿಟ್ಟುಕೊಂಡಿದ್ದಾರೆ. ಹೌದಾ? ಆಗ್ಲಿ ಅಮ್ಮ, ಅವರಿಗಾದ ನೆನಪು ಸಿಕ್ತಲ್ಲ. ಅವರು ಕಳಿಸಿಕೊಟ್ಟದ್ದು ಯಾಕೆ? ಒಂದು ಕಾರಣ ಇದೆ. ಆ ದೇವನಿತ್ತಿದ್ದಾನಂತಲ್ಲ, ಒಂದು ಚಕ್ರವನ್ನು ದಿನನಿತ್ಯವೂ ಪೂಜಿಸುತ್ತಾ ಇದ್ದಾರಂತಲ್ಲ. ಇವತ್ತು ಅವರೆಂತದ್ದು ಹೊಳೆಯ ಕಡೆ ಹೋಗಿದ್ದಾರಂತೆ ಸ್ನಾನಕ್ಕೆ. ಇವತ್ತು ವಿಶೇಷ ಪೂಜೆ ಮಾಡ್ತಾರಂತೆ. ಆದ್ರಿಂದ ಗರ್ಭಗುಡಿ ಆ ದೇವಸ್ಥಾನ, ನಿಮ್ಮ ದೇವರ ಕೋಣೆಯಲ್ಲಿರುವಂತಹ ಆ ಚಕ್ರ ಇದೆಯಲ್ಲ, ಆ ಚಕ್ರವನ್ನು ಅಲ್ಲಿಗೆ ಕೊಂಡೊಯ್ಯಬೇಕಂತೆ. ಆ ಚಕ್ರವನ್ನು ನನ್ನಲ್ಲಿ ಕೊಡುವುದಕ್ಕೆ ಹೇಳಿದ್ದಾರೆ. ಕೊಡಿ 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 ಕೊಡಿ. ಎಂತದ್ದು ತಿನ್ಲಿಕ್ಕೆ ಅದು? ಕೊಡಿ ಕೊಡಿ. ಚಕ್ರ ಕೊಡ್ಬೇಕಂದ್ರೆ ಪೂಜೆಗೆ ಹೊತ್ತಾಗ. ಅಧಿಕ ಪ್ರಸಂಗಿ ಸಲಿಗೆ ಕೊಟ್ರೆ ಏನು ಮಾತಾಡ್ತೀಯಲ್ವ? ಏನಮ್ಮ? ಎಂತದ್ದು ಪೂಜಿಸುವಂತಹ ಚಕ್ರ ಅಂತ ಹೇಳಿದ್ರೆ ಎಂತ ಒಂದು ಆಲೋಚನೆ ಮಾಡಿದ್ಯಾ? ಆಟಿಕೆ ವಸ್ತು ಅಂತ ಆಲೋಚನೆ ಮಾಡಿದ್ಯಾ? ಅದನ್ನು ಪಡೆಯಬೇಕಾದ್ರೆ ನನ್ನವರ ಸಾಧನೆ ಸಿದ್ಧಿ ಅದೆಂತದ್ದು? ದೇವರೇ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಪಡೆದಂತಹ ಚಕ್ರಾಯುಧ ಅದು. ಅದನ್ನು ಕೊಡಿ ಕೊಡಿ. ಅವ್ರು ಹೇಳಿ ಯಾರ? ಮಹಾರಾಜರು ಹೇಳಿದ್ದು. ನೀನಮ್ಮೆ ಸುಮ್ಮನೆ ಯಾರು? ನನ್ನವರು ಹೇಳಲಿಕ್ಕಿಲ್ಲಪ್ಪ. ಈಗ ನೀವು ಕೊಡುದಿಲ್ವಾ? ನಿನಗೆ ಕೊಡುವುದು ಬಿಡು, ನಾನು ಅದನ್ನು ಮುಟ್ಟು ಹಾಗಿಲ್ಲ. ಗೊತ್ತುಂಟ ನಿನಗೆ? ಅದು ಮುಟ್ಟುವಾಗಲೂ ಕೆಲವು ದಿನ ಅದರ ಸಮೀಪ ಸುಳಿಯೋ ಹಾಗಿಲ್ಲ. ಹೌದಾ? ಮತ್ತೆ ನೀವು ಕೊಡುವುದಿಲ್ವಾ? ಕೊಡುವುದಿಲ್ಲ. ಈಗ ನನ್ನ ಮೇಲೆ ವಿಶ್ವಾಸ ಇಲ್ಲಲ್ಲ ನಿಮಗೆ? ವಿಶ್ವಾಸ ಇಲ್ಲ ಅಂತಲ್ಲ, ನಾನು ಕೊಡ್ಲಿಕ್ಕೆ ಇಲ್ಲ, ನನ್ನ ತಲೆ ಹೋದಿತ್ತು. ಈಗ ಒಂದು ವೇಳೆ ನಿಮ್ಮ ಯಜಮಾನರೇ ಹೇಳಿದ್ರೆ ಕೊಡ್ತೀರಾ? ಯಜಮಾನ್ರು? ಹೌದು. ನಿನಗೆ ತಲೆ ಕೆಟ್ಟಿದ್ಯಾ? ಎಂತದ್ದು? ಯಜಮಾನ್ರು ಹೋಗಿದ್ದಾರೆ ದೂರ, ನೀನು ಯಜಮಾನರನ್ನು ಕರೆದು ಹೇಳ್ತೇನೆ. ಅವರೇ ನೀವು ಹೇಳಿಸ್ತೇನೆ, ನಿಮ್ಮ ಕೈಯಿಂದಲೇ ಕೊಡು ಎನ್ನುವ ಹಾಗೆ ಅವರ ಬಾಯಿಂದ ಹೇಳಿ. ಅಷ್ಟು ವಿಶ್ವಾಸ ಇಲ್ಲದೆ ನಾನು ಬರುವವಳಲ್ಲ. ಹೌದಾ? ಮತ್ತೆ ಒಮ್ಮೆ ನೋಡುವ, ಕರೆದು ಹೇಳಕ್ಕೆ. ನನ್ನವರ ಧ್ವನಿ ನನಗೆ ಗೊತ್ತಾಗ್ತದೆ. ಅವ್ರು ಹೇಳಿದ ಮೇಲೆ ಕೊಡುದಿಲ್ಲ ಅಂತ ಹೇಳಿಕ್ಕಿಲ್ಲ. ಅವರು ಹೇಳಿದ ಮೇಲೆ ಕೊಡ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಉಂಟೇನೆ. ಈಗ ಹೇಳಿಸ್ತೇನೆ. ಆದೀತು. ಮಹಾರಾಜರೇ, ಮಹಾರಾಣಿಯವರು ನಾನು ಕೇಳಿದ್ದನ್ನು ಕೊಡುವುದಿಲ್ಲ. ರಂಭಾಮಣಿ, ನಾನು ಹೇಳಿದ್ದೇನೆ ಅವಳಿಗೆ ಬೇಕಾದ್ದು ಕೇಳು ಎಂದು. ಅವಳು ಕೇಳಿದ್ದನ್ನ ಕೊಟ್ಟು ಕಳುಹಿಸು. ಹೌದು, ಇದು ನನ್ನವರ ಧ್ವನಿ, ಸಂಶಯವೇ ಇಲ್ಲ. ಕೇಳಿದ್ದನ್ನು ಕೊಟ್ಟು ಬಿಡು. ಹೌದು, ಇವಳು ಕೇಳಿದ್ದಲ್ವ? ಹಾಗಾದ್ರೆ ಚಕ್ರವನ್ನು ಕೊಡಬೇಕಲ್ಲ. ಚಕ್ರ 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 ಅಂದ್ರೆ ಹಾಗೆಲ್ಲ ದಿಟ್ಟಿಸಿ ನೋಡುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಶೇಷವಾದಂತಹ ಚಕ್ರ ಅದು. ಹೌದು, ಒಮ್ಮೆ ಕಣ್ಣು ಮುಚ್ಚು. ಕಣ್ಣು ಮುಚ್ಚಿದ್ರೆ ಕೊಡ್ತೀರಾ? ಕೊಡ್ತೇನೆ. ಹೌದಾ? ನೋಡಿದ್ಯಾ? ಕಣ್ಣು ಕುಕ್ಕುವ ರೀತಿಯಲ್ಲಿ ಇಲ್ವಾ ಪ್ರಕಾಶ? ಹೌದು, ಸಾಮಾನ್ಯವಾದ್ದು. ಅಮ್ಮ, ಇದು ಆದಷ್ಟು ಬೇಗ. ನೀವು ಇನ್ನು ಚಿಂತೆ ಮಾಡಬೇಕಾದದ್ದಿಲ್ಲ. ಚಕ್ರ ನನ್ನ ಕೈಗೆ ಬಂತಲ್ಲ, ಇನ್ನು ಇದರ ಯೋಚನೆ ನೀವು ಬಿಡಿ. ಅಂದ್ರೆ ಇದು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ನಾನು ಇದನ್ನು ತಲುಪಿಸ್ತೇನೆ. ಅಂದ್ರೆ ನನ್ನವರಿಗೆ ಮುಟ್ಟಿಸ್ತೀಯಾ? ನೀವು ಹಾಗೆ ತಿಳ್ಕೊಳ್ಳಿ ಅಮ್ಮ. ಆದಿತ್ತು. ಹೌದು, ಅಲ್ಲ ಮುಟ್ಟಿಸಿ ಬೇಗ ಬಾ. ಆಯ್ತಾ? ಇದ್ದು ಹೋಗ್ಬೇಕು. ಚಕ್ರವನ್ನು ವಶಪಡಿಸಿಕೊಂಡ ಹಾಗಾಗಿದೆ. ಹಾಗಾದ್ರೆ ಹಲ್ಲು ಕಿತ್ತ ಹಾವಿನಂತಾಗಿ
ಆಗಿದ್ದಾನೆ ಈ ಹೊತ್ತಿಗೆ ದಾರಿಕಾಸುರ. ತಡ ಮಾಡುವುದಲ್ಲ, ದಿವ್ಯ ರೂಪವನ್ನಂತೂ ನಮ್ಮವರನ್ನ ಸೇರಿಕೊಳ್ಳುತ್ತೇನೆ. ಯುದ್ಧದಾರುಕ ಬಂದು ಶಿವನನು ಭಕ್ತಿಯಳು ಪೂಜಿಸುತ್ತ ಚಕ್ರವ ಮತ್ತೆ ಕಾಣದೆ ಕೇಳು ಸತಿಯಳು ನದಿಗೆ ಸ್ನಾನಕ್ಕೆ ಹೋದವ ಬರುವುದು ಸ್ವಲ್ಪ ತಡವಾಯಿತು. ಒಳ್ಳೇದಾಯ್ತು, ನಿತ್ಯದ ವೇಳೆ ತಪ್ಪಿತಲ್ಲ. ಅಲ್ಲ ಗೊತ್ತಾಯ್ತಲ್ಲ, ತಡ ಆಗ್ತದೆ ಅಂತ ಗೊತ್ತಾಗಿ ನೀವೆಲ್ಲ ವ್ಯವಸ್ಥೆ ಮಾಡಿದ್ದೀರಿ. ಹೇಗೆ ಪೂಜೆ ಎಲ್ಲ ಸರಿ ಆಯ್ತಾ? ಪೂಜೆ ಹೌದು, ಪೂಜೆ ಮಾಡ್ಬೇಕಷ್ಟೇ, ಪೂಜೆ ಮಾಡ್ಬೇಕಷ್ಟೇ. ಚಕ್ರ ಕೊಡುವ ಇವರಿಗೆ ಏನಾಗಿದೆ? ಇವರಿಗೆ ಯಾವ ಚಕ್ರ? ನಾವು ನಿತ್ಯವೂ ಪೂಜೆ ಮಾಡುವ ಚಕ್ರ, ಶ್ರೀಚಕ್ರ. ಹೌದು. ಎಲ್ಲಿ? ನಲ್ಲಿ ಕೋಣೆಯಲ್ಲಿ ಇದೆಯಲ್ಲ, ಕೋಣೆಯಲ್ಲಿ, ದೇವರ ಕೋಣೆಯಲ್ಲಿ. ರಮಣ ನಿನ್ನಯ ಆಜ್ಞೆಯಂದದಿ ರಮಣಿ ಭಾಗೀರಥಿಯೊಳಿತೆನು ಭ್ರಮೆಯಿದೇನೆ ಎನ್ನ ಕೇಳಿರಿಗೆ ಅಮಮ ಚೆಲುವು ರಮಣ. ಪ್ರಾಣೇಶ್ವರಿ, ನಿಮ್ಮ ಮಾತುಗಳನ್ನೇ ಕೇಳಿದಾಗ ಆಶ್ಚರ್ಯವಾಗುತ್ತಾ ಇದೆ. ಏನೇ ಚಕ್ರವನ್ನು ಕೊಡು ಅಂತ ಹೇಳ್ತಾ ಇದ್ದೀರಿ. ಹೌದಾ? ಎಲ್ಲುಂಟು ಚಕ್ರ? ಪೂಜೆಯ ವೇಳೆ ಆಯ್ತು. ಅಯ್ಯೋ, ಯಾಕೆ ಈ ರೀತಿ ಆಯ್ತು? ಅಲ್ಲ, ನಿಮ್ಗೆ ಏನಾಗಿದೆ? ಯಾವ ದಾರಿಯಲ್ಲಿ ಬಂದ್ರಿ ನೀವು? ದಾರಿಯಲ್ಲಿ ಬರುವ ದಾರಿಯಲ್ಲಿ ಬಂದದ್ದು. ಅಲ್ಲ, ಆಶ್ಚರ್ಯ ಆಗುತ್ತಾ ಉಂಟು. ಏನು? ಅಯ್ಯೋ, ನೀವು ಇಲ್ಲಿಗೆ ಒಬ್ಳು ಬಂದಿದ್ದಳು, ಇಲ್ಲಿಗೆ ಬಂದಿದ್ಲು. ಹೌದು, ಭಾಗೀರಥಿ ಅಂತ. ಹೌದಾ? ಹೌದು. ಅವಳು ಹೇಳಿದ್ಲು ನಿಮಗೆ ಪೂಜೆಗೆ ಹೊತ್ತಾಯ್ತು, ಚಕ್ರವನ್ನು ಅಲ್ಲಿಗೆ ಮುಟ್ಟಿಸ್ಬೇಕು ಅಂತ ಹೇಳಿದ್ಳು. ಹೌದು, ಹೊಳೆ ಬದಿಯಲ್ಲಿ ನೀವು ಕಾಣ್ಲಿಕ್ಕೆ ಸಿಕ್ಕಿದ್ರಂತೆ, ಅವಳನ್ನು ಕರೆದ್ರಂತೆ. ಯಾರು? ಅವಳು ಚಂದದ ಹುಡುಗಿ ಭಾಗೀರಥಿ. ನಿನಗೆ ಮುದುಕಿಯರೆಲ್ಲ ಚಂದಾಗಿ ಕಾಣ್ತಾರ? ಮುದುಕಿಯ? ಹೌದು, ಬೆನ್ನು ಬಾಗಿದವರೆಲ್ಲ ಸುಂದರವಾಗಿ ಕಾಣ್ತಾರೆ. ನಿನಗೆ ಮುದುಕಿ ಅಲ್ಲ, ನನಗೆ ಸಿಕ್ಕಿದ್ದು ಮುದುಕಿ ದಾರಿ ಬದಿಯಲ್ಲಿ. ಅಲ್ಲ, ನೀವು ಕೇಳಿದ್ದನ್ನು ಕೊಟ್ಟು ಬಿಡು ಅಂತ ಹೇಳಿದ್ರಲ್ಲ. ಹೌದು, ಅದೇ ಹೇಳಿದ್ದು ನಾನು ಅವಳಿಗೆ. ಮುದುಕಿಗೆ? ಹೌದು. ಚೇಚಿ, ಇಲ್ಲಿ ಬರುವಾಗ ಸೌಂದರ್ಯವತಿ ಭಾಗೀರಥಿ ಆಗಿ ಬಂದಿದ್ದಾಳೆ ಇಲ್ಲಿ. ಹೌದು, ಕೇಳಿದ್ದಳು ನಿಮ್ಮ ಯಜಮಾನರು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಚಕ್ರವನ್ನು ಕೊಡ್ಬೇಕಂತೆ ಅಂತ. ನೀವು ಕರೆದು ಹೇಳಿದ್ರಲ್ಲ, ಹೇಳಿದ್ದು ಹೌದೇ, ಕೊಟ್ಟು ಬಿಡ ಅಂತ. ನಾನು ಚಕ್ರವನ್ನು ಕೊಟ್ಟೆ. ಎಷ್ಟು ಪ್ರಯತ್ನ ಮುಖೇನವಾಗಿ, ಎಂತಹ ಸಾಧನೆ ಮುಖೇನವಾಗಿ ಶ್ರೀಚಕ್ರವನ್ನು ಪಡೆದಿದ್ದೇನೆ. ಅದರ ವೈಭವದಿಂದಲೇ ಅಲ್ಲವೇ ನಾವು ವಿಜೃಂಭಿಸುತ್ತಾ ಇರುವುದು. ಈ ಶೋಣಿತಾವನಿಯ ಜನರೆಲ್ಲರೂ ಸುಖದ ಸೂರ್ಯೋದಯವನ್ನು ಕಂಡದ್ದು ಆ ಚಕ್ರದ ಪ್ರಭಾವದಿಂದ ಅಲ್ಲವೇ? ಅದನ್ನೇ ಕಳೆದುಕೊಂಡಿದ್ದೇನೆ. ಅದನ್ನ ಕೊಟ್ಟಿಯಲ್ಲ. ಬೇಕು ಅಂತ ಕೊಟ್ಟದ್ದಲ್ಲ, ನೀವು ಹೇಳಿ ಕಳುಹಿಸಿದ್ದು ಕೊಟ್ಟಿದ್ದೇನೆ. ನನ್ನದು ಅಪರಾಧವಾದ್ರೆ ಮನ್ನಿಸಬೇಕು ಸ್ವಾಮಿ. ರಂಭಾಮಣಿ, ಹೌದು, ಒಮ್ಮೆ ಆವೇಶದಿಂದ ನನ್ನ ತಲೆಯನ್ನೇ ಕಡಿಯೋಣ ಅಂತ ಹೊರಟೆ. ಆದರೆ ತಪ್ಪು ನಿನ್ನದ್ದು ಅಲ್ಲ, ನನ್ನದ್ದು. ಆದರೆ ತಪ್ಪಿದೆಯಲ್ಲ. ನೀನು ಅವಳು ಕೇಳಿದಾಗ ಚಕ್ರವನ್ನು ಕೇಳುತ್ತಾ ಇದ್ದಾಳೆ ಎಂದು ಹೇಳಲಿಲ್ಲ. ನನಗೆ ಗೊತ್ತಾಗ್ಲಿಲ್ಲ. ನೀವು ಕೇಳಿದ್ದನ್ನು ಕೊಟ್ಟು ಬಿಡು ಅಂತ ಹೇಳಿದ್ರಲ್ಲ. ನನಗೆ ಸಿಕ್ಕಿದ್ದವಳು ಮುದುಕಿ. ಅಯ್ಯೋ, ಇಲ್ಲಿ ಬಂದವಳು ಹುಡುಗಿ. ನನ್ನಲ್ಲಿ ಹೇಳಿದ್ರು ನೀವು ನನ್ನ ತಾಯಿ, ನಿನ್ನ ಸಾಕು ತಾಯಿ ಅಂತ. ಹಾಗಾದ್ರೆ ಇಲ್ಲಿ ಏನೋ ಒಂದು ಮೋಸ ನಡೆದಿದೆ, ಏನೋ ವಂಚನೆ ಆಗಿದೆ. ನನಗೆ ಊಟ ಇಲ್ಲದೆ 3 ದಿವಸ ಆಯ್ತು, ಅನ್ನ ಬೇಕು ಅಂತ ಕೇಳಿದ್ರು. ಕೇಳಲಿಲ್ಲ, ಇಲ್ಲಿ ಚಕ್ರ ಕೇಳಿದ್ದವಳು. ದೇವರೇ, ಹೌದು. ಹಾಗಾದ್ರೆ ಎಲ್ಲಿ ಹೋದಳು ಅವಳು? ಇಲ್ಲಿ ಇದೆ. ನಾನು ಅರಸುತ್ತಾ ಇರುವುದು ಯಾರನ್ನ ಬಲ್ಲಯ್ಯ? ಯಾರನ್ನ? ನನಗೂ ನನ್ನ ಮಡದಿಗೂ ಮೋಸ ಮಾಡಿ ನಮ್ಮ ಪ್ರಬಲವಾದ ಶಕ್ತಿಯುತವಾದಂತಹ ಶ್ರೀಚಕ್ರವನ್ನು ಅಪಹರಿಸಿದಂತಹ ತೂರ್ತೆ ವಂಚಕೆಯಲ್ಲಿದ್ದಾಳೆ ಎಂದು ಹುಡುಕುತ್ತಾ ಬಂದಾಗ, ಹೌದಾ, ನೀನು ಎದುರಾದಿಯಲ್ಲ. ನಿನ್ನದ್ದೇ ನಟನೆಯೋ, ನಿನ್ನ ಮೋಸವೋ, ನೀನು ಯಾರು, ಯಾಕೆ ಬಂದೆ? ನನ್ನ ಪರಿಚಯ
ರಾಜ್ಯರಿಗೆ ಶ್ರೀಗಂಧದ ಒಂದಿಗೆ ಹೋಗಿ ಏನವ ತಾರಕಾಸುರ ಅಂದ್ರೆ ನೀನೇ ಅಲ್ವೇನು? ಹೌದು. ನಿಲ್ಲೇರ ನಿಲ್ಲಿ ಯಾಕೆ? ಎಂಬುದಾಗಿ ಹೇಳಿಕೊಂಡು ಮುಂದೆ ಮುಂದೆ ಸಾಗುತ್ತಾ ಬಂದವ ನೀನು. ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ನೀನು ಹರನಗಣ ಗುಳಿಗ ಹರನಗಣವ ಗುಳುಗಿಯ ಗುಳಿಗ ನಿನ್ನ ಅದನ್ನೇ ಮಾಡ್ತೇನೆ ಈಗ. ಗುಳಿಗೆ ಮಾಡಿ ಬಾಯಿಗೆ ಹಾಕೊಡ್ತೇನೆ ಈಗ. ತುತ್ತಲ್ಲ ನಾನು. ಈಗನಂತೆ ಕ್ಷಣ ಮಾತ್ರದಲ್ಲಿ ಸೋತು ಓಡುತ್ತಾ ಇದ್ದಾರೆ. ನನಗೆ ಬೇಕಾದ್ರು ಇವ ಅಲ್ಲ, ಅವಳೆಲ್ಲಿ ನೋಡ್ತೇನೆ. ಬಳಿರೆ ಬಳಿರೆ ಶೂರ ಬಳಿರೆ ಬಳಿರೆ ಶೂರ ಗಳನ ಕೇಳು ಕುಳಿಕ ನನ್ನ ಗೆಳೆದ ತಲೆಯ ಬೇಡ ಗರವನ್ನು ತಲೆಯ ಗೆಳೆದ ಬಳಿರೆ ಬಳಿರೆ ಶೂರ ಹೇಳು ಹೇಳು, ನೋಡಿದೀಯಾ? ನಿನ್ನ ಕೈಯಲ್ಲಿದೆಯಲ್ಲ, ನಿನ್ನ ಕೈಯ ಆಯುಧ ನನ್ನಲ್ಲಿ ಸೇರಿದೆ. ಅದು ನಿನ್ನದ್ದಲ್ಲ ನನ್ನದ್ದು. ಹಲ್ಲು ಕಿತ್ತ ಹಾವಿನ ಹಾಗಾಗಿದ್ದೇನೆ. ಏಯ್! ನಿನ್ನಿಂದ ಏನು ಸಾಧ್ಯ? ಶರಣನಾದ್ರೆ ಕೆಲವು ಕಾಲ ನನ್ನ ರಕ್ಷೆಗೊಳಕಟ್ಟು ಬದುಕಬಹುದು. ಅಲ್ಲದಿದ್ರೆ ನಿನಗೆ ಈ ಪ್ರಪಂಚದ ಋಣ ತೀರಿಸಿ ಬಿಡ್ತೇನೆ. ಎಲ್ಲ ಮೋಸಗಾರ್ತಿ. ಏನ್ ಹೇಳು? ಏನು ಮೋಸ ಮಾಡಿ- ಶರಿಯ ಪುತ್ರನನ್ನು ಹೊರಸಿ ಒಲವು ಪಡೆದು ಸುರನ ಗೆಳೆದ ಹರಿಯ ನಿಲನಗೊಂಡ ಹೆಣ್ಣು ಸುರದಿ ಬಲ್ಲಯ ಮಾಯಗಾರ್ತಿ, ಮೋಸಗಾರ್ತಿ, ವೇಷಗಾರ್ತಿ. ಎಲ್ಲದೂ ಹೌದು. ದುಷ್ಟ ಶಕ್ತಿಯ ಹನನಕ್ಕೆ ಅದೆಲ್ಲ ಮಾಡ್ಬೇಕಾಗ್ತದೆ. ಮುದುಕಿಯಾಗಿ ಬಂದಿಯಾ? ಹೌದು ಇದೇ ಸ್ಥಾನ ನಿನ್ನ ಬಾಯಿಗೆ ಇಟ್ಟದ್ದು ಅಂತ ಹೇಳಿದೆಯಲ್ಲ, ಹೌದು. ಈಗ ಎಲ್ಲಿದೆ ಆ ಸ್ಥಾನ? ಸಂಕಲ್ಪ ಮಾತ್ರದಿಂದ ಏನನ್ನೂ ಸಾಧಿಸಬಲ್ಲಂತ ಸಾಮರ್ಥ್ಯ ಉಳ್ಳವನು ನಾನು. ಗೊತ್ತಾ? ಪರ್ವತದ ಹಾಗೆ ನಿನ್ನ ಎದೆ ಮೇಲೆ ಇದ್ದಿತ್ತಲ್ಲ, ಹೌದಾ? ಹಾಗೆ ಕಣ್ಣು ಕಾಣ್ತದೆ. ಮುರಿದೋಗಿತ್ತಲ್ಲ. ಹೌದು. ನನ್ನ ಹೆಂಡತಿ ರಂಭಾಮಣಿ ಹತ್ರ ಹೋಗುವಾಗ ಸುಂದರಿ ಆದಿಯಾ? ಆಗ ಹಾಗೆ, ನಿನ್ನಲ್ಲಿ ಕಾಣುವಾಗ ಆಗ ಹಾಗೆ, ಈಗ ಹೇಗೆ? ರಂಭಾಮಣಿ ಹತ್ರ ಹೋಗುವಾಗ ರಂಬೆಯ ಹಾಗಾದಿಯಂತೆ. ಹೌದು. ಈಗ